ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ರಾಕಿ ಸಿನಿಮಾ ಕ್ರಿಯೇಷನ್. ಜಸ್ಟ್ ಈಗ ತಾನೇ ಕಾಂತಾರ ಚಾಪ್ಟರ್ 1 ಮೂವಿ ನೋಡ್ಕೊಬಂದೆ. ಲಿಟ್ರಲಿ ಪ್ಯೂರ್ ಗೂಸ್ ಬಂಪ್ಸ್ ಗುರು. ಸಾಕಾದಾಗೈತೆ ಮೂವಿ ಮಾತ್ರ. ಏನು ಹೇಳೋಣ ಮೂವಿ ಬಗ್ಗೆ. ರಿಷಬ್ ಶೆಟ್ಟಿ ಸರ್, ಒಂಬಳೆ ಫಿಲಮ್ಸ್ ಆ್ಯಂಡ್ ಪ್ರಗತಿ ಶೆಟ್ಟಿ ಆ್ಯಂಡ್ ಎಂಟೈರ್ ಟೀಮ್ ಜಸ್ಟ್ ಹ್ಯಾಟ್ಸ್ ಆಫ್ ಅಷ್ಟೇ. ಮತ್ತೊಂದು ಕನ್ನಡ ಫಿಲಮ್ಗೆ ಒಂದು ಮುತ್ತಿನಂಥ ಸಿನಿಮಾನ ಕೊಟ್ಟಿದ್ದೀರಾ. ಒಂದು ಚಿನ್ನದಂಥ ಡೈಮಂಡ್, ಇಟ್ಸ್ ಅ ಡೈಮಂಡ್, ಕೊಯ್ನೂರು ಡೈಮಂಡ್ ಅಂತಾರಲ್ಲ ಆ ಥರ ಫಿಲಮ್ ಕೊಟ್ಟಿದ್ದೀರಾ. ಆವಾಗ ಕಾಂತಾರ ಕೊಟ್ರಿ, ಆಮೇಲೆ ಒಂಬಳೆ ಫಿಲಮ್ ಕಡೆಯಿಂದ KGF 1, KGF 2 ಕೊಟ್ರಿ. ಈಗ ಮತ್ತೊಂದು ಕಾಂತಾರ ಚಾಪ್ಟರ್ 1 ಅಂತ. ಲಿಟ್ರಲಿ ಪ್ಯೂರ್ ಗೂಸ್ ಬಂಪ್ಸ್ ಅವರು. ಸೈಕಾಗಿದೆ ಮೂವಿ ಮಾತ್ರ. ಹ್ಯಾಟ್ಸ್ ಆಫ್ ಟು ರಿಷಬ್ ಶೆಟ್ಟಿ ಸರ್. ಆ್ಯಕ್ಟಿಂಗ್, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಡೈಲಾಗ್ ರೈಟಿಂಗ್ ಎಲ್ಲ ಟಾಪ್ ನಾಚ್. ವಿಜುವಲ್ಸ್ ಮಾತ್ರ ಟಾಪ್ ನಾಚಲ್ಲಿದೆ. ಎಸ್ಪೆಷಲಿ ಒಂಬಾಳೆ ಫಿಲಮ್ಸ್ ಮಾತ್ರ ಪ್ರೊಡಕ್ಷನ್ ವ್ಯಾಲ್ಯೂ ಎಲ್ಲೂ ಕಮ್ಮಿ ಮಾಡಿಲ್ಲ ಅವರು. ನಾನು ನೋಡ್ಕೊಂಬಂದಿರೋದು ಪ್ರೀವಿಯಸ್ ಫಿಲಮ್ಗಳಿಂದ ನೋಡಿದ್ದೀನಿ, ಯಾವುದ್ರಲ್ಲೂ ಸಮೇತ ಅವ್ರ ಪ್ರೊಡಕ್ಷನ್ ವ್ಯಾಲ್ಯೂ ಕಮ್ಮಿನೇ ಮಾಡಲ್ಲ. ಈವನ್ ರಾಘವೇಂದ್ರ ಸ್ಟೋರ್ಸ್ ಫಿಲಮಲ್ಲೂ ಅಷ್ಟೇ, ಸಂತೋಷ್ ಆನಂದರಾಮ್ ಅವ್ರದ್ದು ಆ ಫಿಲಮಲ್ಲೂ ಅಷ್ಟೇ, ಒಂದು 0.1% ಅವ್ರ ಪ್ರೊಡಕ್ಷನ್ ವ್ಯಾಲ್ಯೂ ಕಮ್ಮಿನೇ ಮಾಡಲೇ ಇಲ್ಲ ಯಾರು ಒಂಬಾಳೆ ಫಿಲಮ್ಸ್ ಅವರು. ಆ ಥರ ಬಿಕಾಸ್ ಅವ್ರಿಗೆ ಸಿನಿಮಾ ಮೇಲೆ ಇರೋವಂಥ ಪ್ರೀತಿ, ಪ್ಯಾಷನ್ನು, ಲವ್ ಆ ರೇಂಜಲ್ಲಿದೆ. ಇನ್ನು ಫಿಲಮ್ ಬಗ್ಗೆ ಬಂದರೆ ಏನು ಹೇಳೋಣ ಗುರು, ಯಪ್ಪ ಏನು ಹೇಳೋದು, ಫುಲ್ಲು ಇನ್ನೂ ಗೂಸ್ ಬಂಪ್ಸಲ್ಲೇ ಇದ್ದೀನಿ ನಾನಂತೂ. ಅದು ಎಸ್ಪೆಷಲಿ ಕ್ಲೈಮ್ಯಾಕ್ಸು, ಸೆಕೆಂಡ್ ಹಾಫಲ್ಲಿ ಒಂದು ಟ್ವಿಸ್ಟು, ಇಂಟರ್ವಲ್ ಬ್ಯಾಂಕ್ ಒಂದು 15 ಮಿನಿಟ್ಸು, ಸ್ಟಾರ್ಟಿಂಗ್ ರಿಷಬ್ ಸರ್ ಎಂಟ್ರಿ, ಈ ಎಲ್ಲ ಒಂಥರ ಇನ್ನೂ ಮೈಂಡ್ ಬ್ಲಾಕಲ್ಲಿ ಇದ್ಬಿಟ್ಟಿದ್ದೀನಿ. ಇನ್ನೊಂದು ಸೆಕೆಂಡ್ ಶೋ ನೋಡಿದ್ರೇ ಅದು ಇನ್ನೊಂದ್ಸಲ ಏನೋ ನಾನು ಕ್ಲೀನಾಗಿ ಅರ್ಥ ಆಗ್ತಾಯಿದ್ದು, ಯಾಕಂದ್ರೆ ಇನ್ನೂ ನಾನು ಅದೇ ಲೋಕದಲ್ಲಿದ್ದೀನಿ. ನನಗೆ ಆ ಥರ ಐತೆ ಗುರು ಮೂವಿ ಮಾತ್ರ. ಫಸ್ಟ್ ಹಾಫ್ ಪೂರ್ತಿ ಒಂದು ಸ್ಲೋ ಪೇಸು, ಆಮೇಲೆ ಒಂದು ಹೊಸ ಪ್ರಪಂಚ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ. ಅಂದರೆ ಕಾಂತಾರ ಅಂದರೆ ಏನು, ಮೀನಿಂಗ್ ಕಾಂತಾರ ಅಂದರೆ ಏನು ಅನ್ನೋದೇ ಮೀನಿಂಗ್ನ ಹೇಳ್ತಾರೆ ಈ ಫಿಲಮಲ್ಲಿ. ಲೈಕ್ ಫಸ್ಟ್ ಹಾಫಲ್ಲೆಲ್ಲ ಅದೇ ಕಾಂತಾರ ಅಂದರೆ ಏನು, ಅದೇನು ಊರ ಅಥವಾ ಒಬ್ಬರ ಹೆಸ್ರ ಅಥವಾ ಕಾಂತಾರ ಅನ್ನೋ ದೈವನ ಅನ್ನೋದು, ಅದನ್ನು ಕ್ಲೀನಾಗಿ ನೀವು ಫಿಲಮ್ ನೋಡಿದ್ರೇ ಅರ್ಥ ಆಗೋದು. ನಾನಿಲ್ಲಿ ಏನು ಹೇಳಿದ್ರು ಅದು ಸ್ಪಾಯ್ಲರ್ ಆದಂಗೆ ಆಗ್ತದೆ. ನೀವು ಫಿಲಮ್ ನೋಡಿ ಡೆಫಿನೆಟ್ಲಿ ನಿಮ್ಗೆ ಅದು ಕಾಂತಾರ ಅಂದರೆ ಏನು ಅನ್ನೋದು ನಿಮ್ಗೊಂದು ಮೀನಿಂಗ್ ಸಿಗುತ್ತೆ, ಅರ್ಥ ಸಿಗುತ್ತೆ ಅದು. ಆಮೇಲೆ ಗುಳಿಗ ದೈವದ ಬಗ್ಗೆ ಮಾತ್ರ ಸಖತ್ತಾಗಿ ತೋರಿಸಿದ್ದಾರೆ. ಯಾಕಂದರೆ ನಾವು ಈ ಕೋಸ್ಟಲ್ ಕನ್ನಡಿಗರ್ಸ್ ಅಲ್ಲ, ನಾವೆಲ್ಲ ಈ ಕಡೆ ಬಂದಿರೋರು. ನಾವು ಏನಂತಾರೆ, ಕೋಸ್ಟಲ್ ಕನ್ನಡಿಗರ್ಸ್ ನಾವೆಲ್ಲ ಅಲ್ಲ. ಬಟ್ ಅಲ್ಲಿರೋರು ಮಂಗಳೂರು ಸೈಡು, ಉಡುಪಿ, ಕುಂದಾಪುರ ಈ ಕಡೆ ಇರೋರಿಗೆಲ್ಲ ಅದ್ರ ಬಗ್ಗೆ ನಂಬಿಕೆ ಇದೆ. ದೈವ ಅಂದರೆ ಏನು, ಗುಳಿಗ ಅಂದರೆ ಏನು, ಪಂಜುರ್ಲಿ ಅಂದರೆ ಏನು ಅನ್ನೋದು ಅದ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇದೆ. ಅವ್ರು ಅದನ್ನೇ ಪೂಜಿಸೋದು. ಬಟ್ ನಮಗೆ, ನಾನಂತೂ ನಂಬಿದ್ದು ಕಾಂತಾರ ಫಿಲಮ್ ಫಸ್ಟ್ ನೋಡಿದ ತಕ್ಷಣವೇ ಡಿಸೈಡ್ ಆಗೋದೆ, ಓ ಇಲ್ಲ ಪಂಜುರ್ಲಿ ನೋಡಬೇಕು, ಗುಳಿಗ ನೋಡಬೇಕು. ಉಡುಪಿ, ಮಂಗಳೂರು ಸೈಡ್ ಈ ಕಡೆ ಎಲ್ಲ ನಡೀತೈತೆ ಹುಲಿ ವೇಷದ್ದು ಇದೆಲ್ಲ. ಅದನ್ನು ಹುಲಿ ವೇಷದ್ದು ಸಮೇತ ಅವರು ಪೂಜೆ ಮಾಡ್ತಾರೆ ಕೋಸ್ಟಲ್ ಕನ್ನಡಿಗರ್ಸ್. ಈವನ್ ಈ ಫಿಲಮಲ್ಲೂ ಸಮೇತ ಹುಲಿದ ಒಂದು ಮೇ ಬಿ ಒಂದು ಫಿಲಮೆಲ್ಲ ಕಂಪೇರ್ ಮಾಡ್ಕೊಂಡು ಒಂದು 30 ಮಿನಿಟ್ಸು ಹುಲಿ ಪೋರ್ಷನ್ ಇಟ್ಟಿದ್ದಾರೆ. ಬಟ್ ಹುಲಿದು VFX ಮಾತ್ರ ಟಾಪ್ ನಾಚ್ ಗುರು, ನಿಜವಾಗ್ಲೂ ಸಖತ್ತಾಗಿ ಮಾಡಿದ್ದಾರೆ. ಏನು ಹೇಳೋಣ, ರಿಷಬ್ ಸರ್ ಶೆಟ್ಟಿ ಆ್ಯಕ್ಟಿಂಗು, ಡೈರೆಕ್ಷನ್ನು, ಸ್ಕ್ರೀನ್ ಪ್ಲೇ, ಡೈಲಾಗ್ ರೈಟಿಂಗು, ಆಮೇಲೆ ಅವ್ರ ಎಫರ್ಟ್ಸು, ಆಮೇಲೆ ಪ್ರಗತಿ ಶೆಟ್ಟಿ ಅವ್ರದ್ದು ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು, ಆಮೇಲೆ ಒಂಬಳೆ ಪ್ರೊಡಕ್ಷನ್ ವ್ಯಾಲ್ಯೂ ಆಗಿರ್ಬೋದು, ಆಮೇಲೆ VFX ಆಗಿರ್ಬೋದು, ಆಮೇಲೆ ಮೇಯ್ನ್ಲಿ ಅಜನೀಶ್ ಮ್ಯೂಸಿಕ್ ಡೈರೆಕ್ಟರ್. BGM ಮಾತ್ರ ಅಷ್ಟೇ, ಏನಂತಾರೆ ಅದನ್ನು, ಕಿಲ್. ಆ ಥಿಯೇಟ್ರ್ ಸ್ಪೀಕರ್ಗಳೆಲ್ಲ ಬ್ಲಾಸ್ಟ್ ಮಾಡಾಕ್ತಾರೆ, ಆ ಥರ BGMಗಳು ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಫಸ್ಟ್ ಹಾಫ್ ಪೂರ್ತಿ ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಒಂದು ಸ್ಲೋ ಪೇಸಲ್ಲಿ ಸ್ಟೋರಿನ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು ನಮ್ಮ ರುಕ್ಕು ಕನಕಾವತಿ, ಏನು ಮಾಡಿದ್ದೀರಿ ನೀವು ರುಕ್ಕು ಮೇಡಮ್, ಸಾಕಾಗಿದೆ. ಸೆಕೆಂಡ್ ಹಾಫಲ್ಲಿ ಇದೆ ಟ್ವಿಸ್ಟ್ ಅವ್ರದ್ದು, ಸೈಕ್ ಹೋಗು ಯಪ್ಪ, ಇವರೇನಾ ರುಕ್ಕು ಕನಕಾವತಿ ಅನ್ನಿಸ್ಬೇಕು, ಆ ಥರ ಇದೆ. ಸೆಕೆಂಡ್ ಹಾಫ್ ಮಾತ್ರ ಲಿಟ್ರಲಿ ಪ್ಯೂರ್ ಗೂಸ್ ಬಂಪ್ಸು. ಕ್ಲೈಮ್ಯಾಕ್ಸು ಮತ್ತು ಇಂಟರ್ವಲ್ 15 ಮಿನಿಟ್ಸು. ಕ್ಲೈಮ್ಯಾಕ್ಸ್ ಒಂದು ½ ಅನ್ ಅವರ್ ಗುರು. ನಿಜವಾಗ್ಲೂ ಒಂದು ವಾರ ಥರ ನಡೀತದೆ. ಆ ವಾರ ಆಗಿದ ತಕ್ಷಣ ಒಂದು ದೈವ, ರಿಷಬ್ ಶೆಟ್ಟಿ ಸರ್ಗೆ ದೈವ ಬರೋದು ಅದು ತೋರಿಸಿದ್ದಾರೆ. ನಾನು ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ, ಬೇಡ, ನೀವು ಫಿಲಮ್ ನೋಡಿ ಮಾತ್ರ. ಲಿಟ್ರಲಿ ಗೂಸ್ ಬಂಪ್ಸು. ಆಮೇಲೆ ಕಾಂತಾರ 3 ಅಂತಲೂ ಇದೆ, ಇನ್ನೊಂದು ದಂತಕಥೆ ಅಂತ ಹೇಳಿದ್ದಾರೆ ಲಾಸ್ಟಲ್ಲಿ, ನೋಡೋಣ. ಡೆಫಿನೆಟ್ಲಿ ಗುರು, ಈ ಫಿಲಮ್ಗೆ ರಿಷಬ್ ಶೆಟ್ಟಿ ಸರ್ಗೆ ಇನ್ನೊಂದು ನ್ಯಾಷನಲ್ ಅವಾರ್ಡ್ ಬರೋದಂತೂ ಪಕ್ಕ. ಇಫ್ ಇನ್ ಕೇಸ್ ಆಸ್ಕಾರ್ಗೆ ಏನಾದರೂ ಸೆಲೆಕ್ಟ್ ಆಯಿತು ಅಂದರೆ, ಯಾವುದ್ರಲ್ಲನಾಗಿರಲಿ, ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಾಗಿರ್ಬೋದು, ಒಂದು ಮ್ಯೂಸಿಕಲ್ ಆಗಿರ್ಬೋದು, ಪ್ರೊಡಕ್ಷನ್ ಇದರಲ್ಲಾಗಿರ್ಬೋದು, ಯಾವುದ್ರಲ್ಲನಾಗಲಿ ಆಸ್ಕಾರ್ಗಾಲಿ ನ್ಯಾಷನಲ್ ಅವಾರ್ಡ್ಗಾಲಿ ಸೆಲೆಕ್ಟ್ ಆದರೆ ಪಕ್ಕ ಬರೋದಂತೂ ಗ್ಯಾರಂಟಿ ಫಿಕ್ಸು. ಇನ್ನು ಒಂಬಳೆ ಫಿಲಮ್ಸ್ ಬಾಕ್ಸ್ ಆಫೀಸ್ ಸೂಪರ್ ಕಲೆಕ್ಷನ್ಸು. ನನ್ನ ಎಕ್ಸ್ಪೆಕ್ಟೇಷನು ಫಸ್ಟ್ ವೀಕಲ್ಲಿ ಒಂದು 400 to 350 crores ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಯಾಕಂದರೆ ನಾರ್ತು ಮತ್ತು ತೆಲುಗು ಇವೆರಡು ಆಡ್ತು ಅಂದರೆ ಸಖತ್ತಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಆ್ಯಸ್ ಯೂಶುವಲಿ 350 ಥಿಯೇಟರ್ಸಲ್ಲಿ ರಿಲೀಸ್ ಮಾಡಿದ್ದಾರೆ. 350 ಥಿಯೇಟರ್ಸಲ್ಲಿ 1 ವೀಕ್ 2 ವೀಕ್ ಆರಾಮಾಗಿ ಓಡುತ್ತೆ. ಇನ್ನು ಆಂಧ್ರ ತೆಲಂಗಾಣದಲ್ಲಿ 90 crore ಶೇರ್ ಕೊಟ್ಟಿದ್ದಾರೆ ಥಿಯೇಟಿಕಲ್ ರೈಟ್ಸ್ನ. ನೋಡಬೇಕು, ಆಂಧ್ರ ತೆಲಂಗಾಣ ಮತ್ತು ನಾರ್ತ್, ಮೇಯ್ನಾಗಿ ನಾರ್ತ್ ಕ್ಲಿಕ್ ಆಯಿತು ಅಂದರೆ ಡೆಫಿನೆಟ್ಲಿ ಈ ಅಲೆನ ತಡೆಯೋಕ್ಕಾಗಲ್ಲ. ಏನು ಈ ಅಲೆ ಇದೆಯಲ್ಲ, ಈ ಕಾಂತಾರ ಅನ್ನೋ ಒಂದು ಅಲೆ 1, 2, 3 ಕಂಟಿನ್ಯೂಸ್ ಆಗಿ ಪಾರ್ಟ್ ಬೈ ಪಾರ್ಟ್ ಬರ್ತಾನೆ ಇರುತ್ತೆ. ಯಾಕಂದರೆ ಇದು ರಿಷಬ್ ಶೆಟ್ಟಿ ಸರಿಂದ ನಡೀತಿರೋದೇ ಪಂಜುರ್ಲಿ ಅನ್ನೋ ದೈವ, ಗುಳಿಗ ಅನ್ನೋ ದೈವನೇ ನಡೆಸ್ತಿರೋದು ಅವ್ರನ್ನ. ಅದಕ್ಕೆ ಸಾಥ್ ಕೊಟ್ಟಿರೋದು ಒಂಬಳೆ ಫಿಲಮ್ಸು. ಆಮೇಲೆ ಬಿಟ್ಟರೆ ರಿಷಬ್ ಶೆಟ್ಟಿ ಸರ್ ವೈಫು, ಆಮೇಲೆ ಕನ್ನಡ ಜನತೆ. ಫಸ್ಟ್ ಆಫ್ ಆಲ್ ಕಾಂತಾರ ಫಸ್ಟ್ ಫಿಲಮ್ ಬಂದಾಗಲೇ ಕನ್ನಡ ಜನ ಬಿಟ್ಕೊಡ್ಲಿಲ್ಲ.
ಅದು ಒಂದು ಸರಿ ನೋಡಿ ಮೂವತ್ತು ಟಾಕ್ ಹೋದ್ಮೇಲೆ ಆ ರೀಚ್ ಎಲ್ಲೋಯ್ತು ಅಂತ ನೀವೇ ನೋಡಿದ್ರಲ್ಲ. 18 ಕ್ರೋರಿಂದ 450 ಕ್ರೋರ್ ಕಲೆಕ್ಷನ್ಸ್ ಅಂದರೆ ಸುಮ್ಮನೆನಾ? ಈಗ ಅಂದಾಜು 100 ಕ್ರೋರ್ ಅಂತಿದ್ದಾರೆ ಬಜೆಟು. ನೋಡೋಣ ಎಷ್ಟಾಗುತ್ತೆ. ಅದೇ ನನ್ನ ಪ್ರಕಾರ ಒಂದು ಫಸ್ಟ್ ವೀಕೆಂಡಲ್ಲಿ ಒಂದು 350 to 400 ಕ್ರೋರ್ಸ್ ಹೋಗ್ಬೋದು. ಬೆಟರ್ ಹೋಪ್ ಫಾರ್ ಅನದರ್ 1000 ಕ್ರೋರ್ ಆಫ್ಟರ್ KGF 2. 1000 ಕ್ರೋರ್ ಲೋಡಿಂಗ್ ಅಂತ ಅಂತಿದ್ದಾರೆ ಎಲ್ಲ ಫ್ಯಾನ್ಸ್ ಆಗಿರ್ಬೋದು, ಜನರಲ್ ಆಡಿಯನ್ಸ್ ಆಗಿರ್ಬೋದು. ಅನದರ್ 1000 ಕ್ರೋರ್ ಫಾರ್ ಕನ್ನಡ ಇಂಡಸ್ಟ್ರಿ ಅಂತ. 1000 ಕ್ರೋರ್ ಹೋಗುತ್ತಾ ಇಲ್ಲೋ ಗೊತ್ತಿಲ್ಲ ಇವರ ಗೈಸ್. ಬಟ್ ಫಿಲಮ್ ಮಾತ್ರ ಟಾಪ್ ಮ್ಯಾಚು, ಸಖತ್ತಾಗಿದೆ. ಒಟ್ಟರಲ್ಲಿ ನಿಮಗೆ ಕಾಂತಾರ ಎಕ್ಸ್ಪೆಕ್ಟೇಷನ್ ಇದಕ್ಕೂ ಲಿಟ್ರಲಿ ಮ್ಯಾಚ್ ಮಾಡೇ ಮಾಡ್ತೇವೆ. ಯಾಕಂದರೆ ಯೂಶ್ವಲಿ ಪಾರ್ಟ್ 1 ಪಾರ್ಟ್ 2ಗೆ ನೋಡಿಕೊಂಡ್ರೆ ಪಾರ್ಟ್ 2 ಯಾವ ಚೆನ್ನಾಗಿರಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಮಿಕ್ಸಡ್ ಟಾಕ್ ಬರುತ್ತೆ. ಬಟ್ ಇದರಲ್ಲಿ ಆ ಥರ ಏನಿಲ್ಲ, ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಆಮೇಲೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಈ ದಸರಾ ಹಬ್ಬದ ಜೊತೆಗೆ ಇನ್ನೊಂದು 15 ಡೇಸ್ಗೆ ದೀಪಾವಳಿ ಬರುತ್ತೆ. ಎರಡೂ ಹಬ್ಬ ಸೇರಿಕೊಂಡು ಈ ಕಾಂತಾರ ಅನ್ನೋದೊಂದು ಹಬ್ಬ ಮಾಡಿ ಥಿಯೇಟ್ರಲ್ಲಿ ಕಾಂತಾರ ಹಬ್ಬ ಅನ್ನೋದು ಶುರುವಾಚ್ಕೊಳ್ಳಿ. ಆಲ್ರೆಡಿ ಹಚ್ಚಿದ್ದಾರೆ ಪ್ರೀಮಿಯರ್ಸು, ನಿನ್ನೆಯಿಂದ ಬಿದ್ದಿದೆ. ಪ್ರೀಮಿಯರ್ಸು ಓಡ್ತಿದೆ, ಆಮೇಲೆ ಇದು ಓಡ್ತಿದೆ, ಇವತ್ತಿಂದ ಮೇನ್ ಥಿಯೇಟ್ರ್ಗಳಲ್ಲೆಲ್ಲ ಓಡ್ತಿದೆ. ಚೆನ್ನಾಗಿದೆ ಫಿಲಮ್ ಮಾತ್ರ, ಡೆಫಿನೆಟ್ಲಿ ಪ್ಯೂರ್ ಗೂಸ್ ಬಂಪ್ಸು. ನಾನು ಇನ್ನೊಂದ್ಸರಿ ಹೋಗ್ತೀನಿ, ಯಾಕಂದರೆ ಇಲ್ಲಿ ಸಿಂಗಲ್ ಥಿಯೇಟ್ರಾಗೆ ಒಂದು ಸೌಂಡ್ ಸಿಸ್ಟಮ್ ಎಲ್ಲ ನ್ಯಾಯ ಕೊಟ್ಟಿರಲ್ಲ. ಯಾಕಂದರೆ ಮೇಂಟೈನ್ ಕ್ಲೀನ್ ಮಾಡ್ತಿಲ್ಲ. ಮಾಲಲ್ಲಿ ನೋಡಿ, ಮಾಲಲ್ಲೂ ಚೆನ್ನಾಗಿರುತ್ತೆ ನಿಮಗೆ. ಆಮೇಲೆ ಸಿಂಗಲ್ ಥಿಯೇಟ್ರಲ್ಲೂ ನೋಡಿ ವಾಚ್ ಮಾಡಿ, ಯಾಕಂದರೆ ಸಿಂಗಲ್ ಥಿಯೇಟ್ರ್ ಉಳಿಬೇಕು. ಸೊ ಹಂಗಾಗಿ ನಾವು ಸಿಂಗಲ್ ಥಿಯೇಟ್ರಿಗೆ ಹೋಗಿದ್ದೀವಿ. ಇನ್ನೊಂದ್ಸರಿ ಹೋಗ್ತೀನಿ ಫಿಲಮ್ಗೆ ನಾನು. ಡೆಫಿನೆಟ್ಲಿ ಚೆನ್ನಾಗಿದೆ. ಸೂಪರ್ 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 ರಿಷಬ್ ಶೆಟ್ಟಿ ಸರ್ ಆ್ಯಂಡ್ ಒಂಬಳೆ ಫಿಲಮ್ಸ್, ಆ್ಯಡ್ಸ್ ಆಫ್ ಗಾಸ್. ಅಷ್ಟೇ, ನಿಮ್ಗೆ ಇನ್ನೇನು ಹೇಳೋಕ್ಕಾಗಲ್ಲ ಸರ್. ದಯವಿಟ್ಟು ಈ ವಿಡಿಯೋ ಏನಾದರೂ ನೋಡ್ತಿದ್ರೆ ರೀಚ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆ್ಯಂಡ್ ಕೈಂಡ್ಲಿ ಮೇಕ್ ದ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್ ಸರ್. ಗೈಸ್, ನೀವೇ ನೋಡ್ತಿರೋರು, ಏನು ನೀವು ನೋಡ್ತಾ ಇದ್ದೀರೋ ಈ ವಿಡಿಯೋನ, ಒಂದು ಚಿಕ್ಕ ಯೂಟ್ಯೂಬರ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಚಿಕ್ಕದಾಗಿ ಒಂದು ಸಬ್ಸ್ಕ್ರೈಬು, ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಷ್ಟೇ, ಇನ್ನೇನು ಬೇಡ ನನಗೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದ್ದರೆ ಕಂಟಿನ್ಯೂಸ್ ಆಗಿ ನಾನು ಸಿನಿಮಾ ಮೇಲೆ ಇರೋ ಪ್ಯಾಷನ್ನ ನಿಮಗೂ ತೋರಿಸ್ತೀವಿ. ನಾನು ಆ ಪ್ಯಾಷನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಆ ಆಸೆ, ಅದೊಂದು ಚಿಕ್ಕದೊಂದು ಆಸೆ ಅಷ್ಟೇ. ಇಷ್ಟು ಹೇಳಬಲ್ಲ ಬಸ್ ಗೈಸ್. ಕಾಂತಾರ ಫಿಲಮ್ ಸೂಪರ್ ಸೂಪರ್ ಸೂಪರ್, ದಟ್ಸ್ ಇಟ್. ಓಕೆ ಗೈಸ್, ಥ್ಯಾಂಕ್ ಯು, ಬೈ ಬೈ, ಹ್ಯಾಪಿ ದಸರಾ.